ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶಭಿಪ್ಲಾವಯನಮಾವಿರ್ಭೂಯಾತ್ ಅನಗಮಹಿಮಾಮಾನಸೇವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತವಿಭವಾಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ. ನಮಸ್ತುಭ್ಯಂ ಭೀಮಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಮೋऽस्तु ಸರ್ಪೇಭ್ಯೋ ಏಕೆ ಚ ಪೃಥಿವೀಮನು ಯೇ ಅಂತರಿಕ್ಷೇ ಯೇ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ. ಯೇ ದೋರೋಚನೆ ದಿವೋ ಯೇ ವಾ ಸೂರ್ಯಸ್ಯ ರಶ್ಮಿಷು ಯೇಷಾಮಪ್ಸು ಸದಕೃದಂತೆಭ್ಯಃ ಸರ್ಪೇಭ್ಯೋ ನಮಃ. ಯಾ ಇಷವೋ ಯಾತು ಧಾನಾನಾಂ ಯೇ ವಾ ವನಸ್ಪತಿರನು ಏವಾ ವಟೇಶು ಶೇರತೆ ತೇಭ್ಯಃ ಸರ್ಪೇಭ್ಯೋ ನಮಃ. ಶ್ರೀದೇವರ ಸನ್ನಿಧಾನದಲ್ಲಿ ಸೇರಿದ ಎಲ್ಲ ಭಕ್ತರಿಗೆ ವಂದನೆಗಳೊಂದಿಗೆ ಮಂಟಪದಲ್ಲಿ ಇವತ್ತು ತಮ್ಮೆಲ್ಲರ ವಿಶೇಷವಾದ ಪ್ರಾರ್ಥನೆಗೆ ಅನುಗುಣವಾಗಿ ಅನೇಕ ಪೂಜಾ ಕೈಂಕರ್ಯಗಳು ನಿನ್ನೆಯಿಂದಲೇ ಆರಂಭಗೊಂಡು ನಡೆದಿವೆ. ನನ್ನ ಬಲಬದಿಯ ಮಂಟಪದಲ್ಲಿ ಶೇಷನ ವಿಶೇಷವಾದ ಆರಾಧನೆ ಸಪರಿವಾರರಾಗಿ ನಡೆದಿದೆ. ಪಕ್ಕದಲ್ಲಿಯೇ ತನುತರ್ಪಣ ಸೇವೆ ಅನೇಕ ದ್ರವ್ಯಗಳೊಂದಿಗೆ ಎಲ್ಲ ಬಗೆಯ ನಾಗಗಳಿಗೆ ನಡೆಸಲಾಗಿದೆ. ಹಾಗೆಯೇ ಪ್ರಧಾನ ಮಂತ್ರಗಳಿಂದ ವಿಶೇಷವಾದ ಅಗ್ನಿಯ ಮುಖದಲ್ಲಿ ಹಾಲನ್ನದ ಆಹುತಿಯನ್ನು ಅನೇಕ ಸಂಖ್ಯೆಯಲ್ಲಿ ಕೊಡಲಾಗಿದೆ. ಇದರಂತೆಯೇ ಮಂಡಲ ಈಶಾನ್ಯದಲ್ಲಿ ನವಗ್ರಹ ಧಾನ್ಯಗಳ ಮೇಲೆ ಗ್ರಹಾರಾಧನೆಯು, ಭಗವಂತನ ಅನೇಕ ರೂಪಗಳ ಉಪಾಸನೆಯು ಕಲಶ ಮಾಧ್ಯಮಗಳಲ್ಲಿಯೂ ನಡೆದಿದೆ. ಹೀಗೆಯೇ ಕಾಳಸರ್ಪ ಶಾಂತಿಯು ಸಂಭ್ರಮಿಸಿದೆ. ತಮ್ಮೆಲ್ಲ ದುರಿತಗಳ ನಿವೃತ್ತಿಯ ಜೊತೆಯಲ್ಲಿ ಸರ್ವಾಭೀಷ್ಟ ಸಿದ್ಧಿಗಾಗಿ ನಡೆಯುವ ಈ ಮಹೋನ್ನತವಾದ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಇವತ್ತು ಬಹಳ ವಿಶೇಷವಾದ ಒಂದು ವರ್ಷದಲ್ಲಿ ಸಂಭ್ರಮದಲ್ಲಿದ್ದೇವೆ. ಶ್ರೀರಾಮಚಂದ್ರನ ದಿವ್ಯವಾದ ಉಪಸ್ಥಿತಿ ನಮ್ಮ ದೇಶದಲ್ಲಿ ಆತನದ್ದೇ ಆದ ಮೂಲ ಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ನಡೆದಿದೆ. ಜೈ ಶ್ರೀರಾಮ್. ಈಗ ಮತ್ತೆ ಆ ರಾಮಚಂದ್ರನ ಹತ್ತಿರದಲ್ಲಿ ನಿಂತ, ಆತನ ವನವಾಸದಲ್ಲಿ ಸರ್ವತ್ಯಾಗ ಮಾಡಿದ ಮಹಾ ವ್ಯಕ್ತಿ ನಮಗೆ ಗೊತ್ತಿರುವಂತೆ ಲಕ್ಷ್ಮಣ ತಾನೇ. ಆ ಲಕ್ಷ್ಮಣ ಮತ್ಯಾರೂ ಅಲ್ಲ, ರಾಮನ ಜೊತೆಯಲ್ಲಿ ನಿರಂತರವಾದ ಸೇವೆ ನಡೆಸಿದವ ಶೇಷನೇ ಇದ್ದಾನೆ. ಭಗವಂತನ ಹಾಸುಗೆ ನಾರಾಯಣನ ಯಾವುದೊಂದು ಶಯನ ಇದೆ, ಅದು ರಾಮನ ಅವತಾರಕ್ಕೆ ಬಂದಾಗ ಲಕ್ಷ್ಮಣನಾಗಿ ಬಂದು, ಹಾಗಾಗಿ ಕಾಡು ಮೇಡುಗಳಲ್ಲಿಯೂ ತಿರುಗಿದಾಗಲೂ ರಾಮನನ್ನು ಬಿಡದೆ ಬೆಂಬತ್ತಿದ ವ್ಯಕ್ತಿಯಾಗಿ ಮಹಾಲಕ್ಷ್ಮಣ ನಮಗೆ ಇವತ್ತು ಸಿಕ್ಕಿದ್ದಾನೆಂದರೆ ಅವನು ಶೇಷ ಸ್ವರೂಪನೇ ಇದ್ದಾನೆ ಎನ್ನುವುದು ಅರ್ಥ ಮಾಡಿಕೊಂಡ್ರೆ ಬಹಳ ವಿಶೇಷವಾದಂತಹ ಆರಾಧನೆ ನಡೆಸಿದಂತಾಗ್ತದೆ. ಹೀಗೆ ಅಯೋಧ್ಯೆಯಲ್ಲಿನ ರಾಮ, ನಮ್ಮ ಇವತ್ತಿನ ಮಠವನದಲ್ಲಿನ ಲಕ್ಷ್ಮಣನ ಉಪಾಸನೆ. ಅದರಂತೆ ರಾಮನು ಕೃಷ್ಣನಾಗಿ ಬಂದಾಗ ಈತ ಬಲರಾಮನಾಗಿ ಬಂದಿದ್ದಾನೆ. ಕೃಷ್ಣನ ಅಣ್ಣನಾಗಿ ಕಳೆದ ಬಾರಿಯ ರಾಮನ ಸೇವೆಯಲ್ಲಿ ಲಕ್ಷ್ಮಣ ಬಹಳಷ್ಟು ಸೇವೆ ಮಾಡಿದ್ದಕ್ಕೆ ರಾಮ ಏನು ಮಾಡಿದ ಭಗವಂತ ಕೇಳಿದರೆ, ತನ್ನ ತಮ್ಮನಿಗೆ ಬಡ್ತಿ ಕೊಟ್ಟ, ಮುಂಬಡ್ತಿ ಕೊಟ್ಟ, ನೀನು ಅಣ್ಣನಾಗಿ ಹುಟ್ಟು ಅಂತ ಹೇಳಿದ. ಹೀಗಾಗಿ ಕೃಷ್ಣಾವತಾರದಲ್ಲಿ ಬಲರಾಮನಾಗಿ ಬಂದವ ಶೇಷ, ಕೃಷ್ಣವನ ತಮ್ಮನಾಗಿ ಬೇಕಾದಷ್ಟು ಸೇವೆ ಮಾಡುತ್ತೇನೆ ಅಂತ ನಿಂತಿದ್ದ. ಹೀಗೆ ರಾಮ ಲಕ್ಷ್ಮಣರು, ಕೃಷ್ಣ ಬಲರಾಮರು ನಮ್ಮ ವಿಶೇಷವಾದಂತಹ ಆರಾಧನೆಯಲ್ಲಿ ಚಿಂತನೆಯಲ್ಲಿ ಬರುವವರು. ಬೆಳಿಗ್ಗೆದ್ದು ಹೇಳಬೇಕಾದ ಮಾತು ಅದು, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಮತ್ತೊಮ್ಮೆ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ. ಭಾಳ ಚೆನ್ನಾಗಿದೆ. ಪ್ರತಿಯೊಬ್ಬರೂ ನಾಳೆಯಿಂದ ಮನೆಯಲ್ಲಿ ರಾಮನ ಮತ್ತು ಕೃಷ್ಣನ ಉಪಾಸನೆಯನ್ನು ಮರಿಬೇಡಿ. ಅವನ ಪಕ್ಕದಲ್ಲಿಯೇ ಶೇಷ ಮತ್ತು ಅಂದರೆ ವಿಶೇಷವಾಗಿ ಬಲರಾಮ ಮತ್ತು ಲಕ್ಷ್ಮಣ ಇದ್ದೇ ಇರ್ತಾನೆ. ರಾಮನ ಕೃಷ್ಣನ ಉಪಾಸನೆಯಿಂದ ಲಾಭ ಏನು ಕೇಳಿದರೆ, ವಿಶೇಷವಾಗಿ ನಮಗೆ ಬರತಕ್ಕಂತಹ ಎರಡೇ ಎರಡು
ಆಸೆಗಳು. ಒಂದು ಏನು ಕೇಳಿದರೆ ಏನಾದರೂ ತಪ್ಪು ಹೆಚ್ಚು ಕಡಿಮೆಗಳಾದಿದ್ದರೆ ಅದು ಹೋಗಬೇಕು ಅಂತ, ಮತ್ತೊಂದು ಲಾಭ ಜಾಸ್ತಿ ಬರಬೇಕು ಅಂತ. ಸುಖ, ಸಮೃದ್ಧಿ, ಪುಷ್ಟಿ, ಸಂತೋಷ ಇವೆಲ್ಲ ಮನೆಯಲ್ಲಿ ಆಗ್ತಾನೆ ಇರಬೇಕೆನ್ನುವುದು ಎಲ್ಲರ ಆಸೆ. ಜೊತೆಯಲ್ಲಿ ಅವರ ಸಮಸ್ಯೆಗಳು, ಕಷ್ಟಗಳು, ತೊಂದರೆಗಳು ಅದೆಲ್ಲ ನಿವೃತ್ತಿ ಆಗಬೇಕು ಅಂತ ಬಹಳಷ್ಟು ಇಷ್ಟ. ಇಷ್ಟೇ ವಿಷಯ ತಾನೇ. ಹಾಗಾಗಿ ರಾಮನ ಉಪಾಸನೆ ಮಾಡಿದರೆ ಎಲ್ಲ ಲಾಭ ಆಗ್ತದೆ. ಕೃಷ್ಣನ ನೆನೆದರೆ ಎಲ್ಲ ಕಷ್ಟಗಳು ಹೋಗ್ತವೆ. ಒಂದು ಮೈನಸ್ ಆಗಲಿಕ್ಕೆ, ಒಂದು ಪ್ಲಸ್ ಆಗಲಿಕ್ಕೆ. ರಾಮನನ್ನು ಕರೆಯುವುದು ನಮಗೆ ಆನಂದದ ವೃದ್ಧಿಗೆ, ಆರಾಮವಾಗಿರಲಿಕ್ಕೆ. ನಾವು ಯೋಚನೆ ಮಾಡುವುದು ರಾಮನನ್ನು ನೆನೆದರೆ ಪ್ರಯೋಜನ ಇಲ್ಲ, ಯಾಕೆಂದರೆ ಅವನಿಗೆ ಕಾಡು ಆಗಿದೆ ಅಂತ. ಆದರೆ ಬರೇ ಕೇವಲ 14 ವರ್ಷ ಮಾತ್ರ ಕಾಡಿನಲ್ಲಿದ್ದದವ. ಆಗಲೂ ಅನೇಕ ಜನರು ಅವನನ್ನು ಕರೀತಾ ಇದ್ದರು, ನೀನು ಕಾಡಿಗೆ ಬರಬೇಕು, ನಾವು ನಿನ್ನನ್ನು ನೋಡಬೇಕು ಅಂತ. ಅಲ್ಲ, ಕಾಡಿನವರೇ ಊರಿಗೆ ಬರಬಹುದಾ ಅಂತ ಕೇಳಬಹುದು ನಾವು. ಆದರೆ ಅವರಿಗೆ ನಮ್ಮ ಊಟ ಎಲ್ಲ ಹಿಡಿಸುವುದಿಲ್ಲ. ಕಾಡಿನಲ್ಲಿನ ನೀರು, ಪ್ರಶಾಂತವಾದ ವಾತಾವರಣ, ಸುಂದರವಾದಂತಹ ದೃಶ್ಯಗಳು ಇವನ್ನ ಅವರನ್ನು ಗಟ್ಟಿ ಹಿಡಿಯುವುದಿಲ್ಲ. ಅದನ್ನ ಪೇಟೆಯ ಜನರೇ ಬೇರೆ, ಕಾಡಿನ ಋಷಿಗಳೇ ಬೇರೆ. ಋಷಿಮುನಿಗಳು ಎಷ್ಟೋ ಸಮಯದಿಂದ ಶಬರಿ, ಅನೇಕ ಆನಂತರ ಋಷಶೃಂಗರು, ಗುಹ ಮುಂತಾದ ಅನೇಕ ಮಂದಿಗಳು ರಾಮನನ್ನು ಕಾಯ್ತಾ ಇದ್ರು. ಹಾಗಾಗಿ ಕೇವಲ 14 ವರ್ಷ ಮಾತ್ರ ರಾಮ ಕಾಡಿನ ಋಷಿಮುನಿಗಳಿಗೆ ಸಿಕ್ಕಿದ. ಅಲ್ಲಿನ ತೊಂದರೆಗಳನ್ನು, ರಾಕ್ಷಸರನ್ನು ತರಿದ. ಅದೇ ಮತ್ತೆ ರಾಮಚಂದ್ರ ನಮ್ಮ ದೇಶದಲ್ಲಿ ಅಯೋಧ್ಯೆಯಲ್ಲಿ 11,000 ವರ್ಷಗಳವರೆಗೆ ಇದ್ದ. ಯೋಚನೆ ಮಾಡಿಕೊಳ್ಳಿ. ಆದ್ದರಿಂದ ನಮ್ಮ ಹತ್ತಿರ ಇದ್ದ ರಾಮನನ್ನು ನಾವು ದೂರ ಓಡಿದ್ದಾನೆ, ಕಾಡಿಗೆ ಹೋಗಿದ್ದಾನೆ ಅಂತ ಬೈಯುವುದು ಬೇಡ. ರಾಮನನ್ನು ನೆನೆದರೆ ನಮಗೆ ಚೂರು ಕಷ್ಟ ಆಗ್ಬೋದು, ಆದರೆ ಆನಂದವಾಗ್ತದೆ. ಎಷ್ಟೋ ಜನ ಇವತ್ತು ತಮ್ಮ ನೆಮ್ಮದಿಗಾಗಿ ಸ್ವಲ್ಪ ಚೇಂಜ್ ಅಂತೇಳಿ ಅಲ್ಲಿ ಇಲ್ಲಿ ಕಾಡಿನಲ್ಲಿ ಓಡಿ ಬರುವುದುಂಟು, ತೀರ್ಥಕ್ಷೇತ್ರಗಳ ಸಂಚಾರ ಮಾಡುವುದುಂಟು. ಹಾಗಾಗಿ ರಾಮ ಇದ್ದರೆ ಆರಾಮವಾಗಿ ಕಾಡಿನಲ್ಲಿಯೂ ರಕ್ಕಸರ ಭಯ ಇಲ್ಲದೆ, ತೊಂದರೆ ಇಲ್ಲದೆ, ಇವತ್ತಿನ ಭಯೋತ್ಪಾದಕರ ನಡುವೆಯೂ ಗಟ್ಟಿ ಹೃದಯದಿಂದ ಬದುಕಲಿಕ್ಕೆ ನಮಗಾಗುತ್ತೆ. ಆದ್ದರಿಂದ ನಾವು ರಾಮನನ್ನು ನೆನೆಯುವ, ರಾಮನ ಜೊತೆಯಲ್ಲಿ ಲಕ್ಷ್ಮಣನನ್ನು ಕರೆಯುವ. ಅದರಂತೆ ಕೃಷ್ಣ ನಮಗೆ ಉಪಾಸನೆಗೆ ಬೇಕು. ಯಾಕೆಂದರೆ ಎಲ್ಲ ಕಷ್ಟ ತೆಗೆದವ ಕೃಷ್ಣ. ಮಹಾಭಾರತದ ಬಹುದೊಡ್ಡ ಪಾತ್ರವ, ಫಿಗರ್. ಎಲ್ಲ ಕೆಲಸಗಳನ್ನು ಮಾಡಿದ್ದಾನೆ, ಎಲ್ಲರ ಕಷ್ಟಕ್ಕೆ ತಾನು ಧುಮುಕಿದ್ದಾನೆ. ಅತ್ತ ದ್ರೌಪದಿ ಕರೆಯಲ್ಲಿ ಬರ್ತಾನೆ, ಇತ್ತ 16,100 ಜನರು ಹುಡುಗಿಯರು ನರಕಾಸುರನಲ್ಲಿ ತೊಂದರೆ ಅನುಭವಿಸಿದರೆ ಅಲ್ಲಿ ಬಂದಿದ್ದಾನೆ. ಇತ್ತ ಜರಾಸಂಧನಲ್ಲಿ ರಾಜರು 20,800 ಜನ ರಾಜಕುಮಾರರು ಬೊಬ್ಬೆ ಹೊಡೆದರೆ ಅಲ್ಲಿ ನಿವೃತ್ತಿಗೆ ಬಂದಿದ್ದಾನೆ. ಪಾಂಡವರು ಕಾಡಿಗೆ ತೆರಳಿದರೆ ಅಲ್ಲಿ ಯೋಗಕ್ಷೇಮ ವಿಚಾರಿಸಲಿಕ್ಕೆ ಬಂದಿದ್ದ. ದುರ್ಯೋಧನನ ದುಷ್ಟರ ಕೂಟದಲ್ಲಿ ನಿಂತು ಧೃತರಾಷ್ಟ್ರನಿಗೆ ಸಂದೇಶ ಕೊಡುವ ಮೂಲಕ ಯುದ್ಧ ಬೇಡ ಅಂತ ಹೇಳಿ ಆರಾಮವಾಗಿ ಬದುಕುವ ಅಂತ ಹೇಳುವ ಸಂಧಾನದ ದೌತ್ಯದ ಕೆಲಸ ಮಾಡಿದ್ದ. ಹೀಗೆ ಅನೇಕ ಕೆಲಸಗಳಲ್ಲಿ ಕೃಷ್ಣ ಇವತ್ತು ನಮಗೆ ಇನ್ನೂ ಮೋಕ್ಷ ಆಗ್ತಾ ಇಲ್ಲ. ನಮ್ಮ ಮಧುರೆಯ ದ್ವಾರಕೆಯ ಆವಿಷ್ಕಾರ ಆಗ್ತಾ ಇದೆ. ಮತ್ತೆ ನಾವು ಕೃಷ್ಣನಿಗಾಗಿ ಕರೀಲೇಬೇಕು. ಹಾಗಾಗಿ ನಮ್ಮೆಲ್ಲ ಇದ್ದ ಬಿದ್ದ ಸಣ್ಣ ಪುಟ್ಟ ತೊಂದರೆಗಳಿದ್ರು, ಕಷ್ಟಗಳಿದ್ರು, ಅದು ಕೃಷ್ಣನನ್ನು ನೆನೆಯುವ. ಕೃಷ್ಣನ ಅಣ್ಣನನ್ನು ಬಲರಾಮನನ್ನು, ಕೇವಲ ದೇವರ ಸೇವೆ ಮಾತ್ರ ಆಗುವುದಿಲ್ಲ ಅಂತೆ. ಊಟ ಆಗಲಿಕ್ಕೆ, ಹೊಟ್ಟೆ ತುಂಬಲಿಕ್ಕೆ ಅನ್ನ ಸಾಕು. ಆದರೆ ಅದರೊಟ್ಟಿಗೆ ನಂಜುಕೊಳ್ಳಿಕ್ಕೆ ಉಪ್ಪಿನಕಾಯಿ, ಕೆಲವೊಮ್ಮೆ ಸಂಡಿಗೆ, ಹಪ್ಪಳ, ಪಲ್ಯ ಇವೆಲ್ಲ ಬೇಕಾಗ್ತದೆ. ಅದೇ ಪ್ರಧಾನ ಅಲ್ಲ. ಊಟದ ಹೊತ್ತಿನಲ್ಲಿ ಆಚೆ ಈಚೆದ್ದು ಬೇಕಾಗತ್ತೆ. ಅದರಂತೆ ಅಂದರೆ ಒಂದು ದೃಷ್ಟಿಯಿಂದ ನಮ್ಮ ವಿಟಮಿನ್ಸ್ಗಳು ಅಂತ ಹೇಳಿಕೊಳ್ಳುವ ಹಾಗೆ ಪೌಷ್ಟಿಕತೆಗೆ ಎಲ್ಲ ಬೇಕು ಅಂತ. ಅದರಂತೆ ದೇವರನ್ನು ಕರೆದಾಗ ದೇವರೊಬ್ಬನೇ ಬರುವುದಿಲ್ಲ. ಅವನು ಗರುಡನ ಮೇಲೆದ್ದು ಬರ್ತಾನೆ. ಆದರೆ ನಾವು ಗರುಡಾಯ ನಮಃ ಅಂತ ಹೇಳಬೇಕಾಗತ್ತೆ. ಮಹಾಲಕ್ಷ್ಮಿಯನ್ನು ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ತರ್ತಾನೆ, ಮಹಾಲಕ್ಷ್ಮಿಯನ್ನು ಕರಿಬೇಕಾಗತ್ತೆ. ಅದರಂತೆ ಅವನ ಹಾಸಿಗೆಯಾದ ಶೇಷನನ್ನು ಉಪಾಸನೆ ಮಾಡಬೇಕಾಗ್ತದೆ. ಆ ಶೇಷ ದೇವರೇ ಹೇಳುತ್ತಾನೆ, ನಾನು ದೊಡ್ಡ ದೊಡ್ಡವರಲ್ಲಿ ದೊಡ್ಡತನದ ಶಕ್ತಿಯಲ್ಲಿ ಇದ್ದೇನೆ ಅಂತ. ಇದನ್ನು ಅವನದ್ದೇ ಮಾತಿನಲ್ಲಿ ಕೇಳುವುದಾದರೆ, ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮಿವ ತತ್ತದೇವ ಅವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಕೃಷ್ಣ ಹೇಳುತ್ತಾನೆ, ಇಡೀ ಪ್ರಕೃತಿಯಲ್ಲಿ, ಪ್ರಪಂಚದಲ್ಲಿ ನಾನು ಎಲ್ಲ ಕಡೆ ಕಾಣುತ್ತೇನೆ ಅಂತ. ನಿಮಗೆ ಕಾಣುವುದಿಲ್ಲ ಆದರೆ ಹೇಳಿಕೊಡುತ್ತೇನೆ ಅಂದ. ಒಂದು ದೊಡ್ಡ ಮರವನ್ನು ನೋಡಿ, ಮರಗಳ ರಾಶಿಯಲ್ಲಿ ಯಾವತ್ತೂ ನಿರಂತರವಾಗಿ ರಾತ್ರಿ ಹಗಲೆನ್ನದೆ ಆಕ್ಸಿಜನ್ ಕೊಡುವ ಅಶ್ವತ್ಥ ಇದೆಯಲ್ಲ, ಅದು ನಾನು ಅಂದ ದೇವರು. ಅಶ್ವತ್ಥ ಸರ್ವವೃಕ್ಷಾಣಂ ಅಂತಾನೆ, ಅದರಲ್ಲಿ ನಾನಿದ್ದೇನೆ, ಅಶ್ವತ್ಥ ನಾರಾಯಣ ಅಂತ ಪ್ರದಕ್ಷಿಣೆ ಬರುವಂತೆ ಮಾಡುತ್ತಾರೆ. ಹಾಗೆಯೇ ಪ್ರಾಣಿಗಳಲ್ಲಿ ನೋಡಿದರೆ ದನದ ಬಗ್ಗೆ ಮಾತಾಡ್ತಾರೆ. ಧೇನೂನಾಮಸ್ಮಿ ಕಾಮಧುಕು ಅಂತ ಎಲ್ಲ ಕೊಡುವಂಥದ್ದು. ಅಮ್ಮ ಕೊಟ್ಟರೆ ಹಾಲು ಸ್ವಲ್ಪ ಸಮಯ ಕೊಡ್ತಾಳೆ ಮಕ್ಕಳಿಗೆ, ಬದುಕಿನ ಪೂರ್ತಿ ಜೀವನ ತುಂಬ ಒಳ್ಳೆಯ ಟಾನಿಕ್ ಅನ್ನುವಂತೆ ಹಾಲು ಕೊಡುವ ಪ್ರಾಣಿ ಗೋವು, ಅದರಲ್ಲಿ ನಾನಿದ್ದೇನೆ ಅಂದ ದೇವರು. ಹೀಗೆ ಅನೇಕ ವಿಶೇಷ ವಸ್ತುಗಳಲ್ಲಿ ತನ್ನತನವನ್ನು ತೋರಿಸ್ತಾ ಬಂದವ
ಒಂದು ದೃಷ್ಟಿಯಿಂದ ಅನಂತಶ್ಚಾಸ್ಮಿ ನಾಗಾನಾಮ್ ಅಂತಾನೆ, ಹಾವುಗಳಲ್ಲಿ ನಾನು ಅನಂತ ಇದ್ದೇನೆ, ಶೇಷ ಇದ್ದೇನೆ ಅಂತ. ಅದರೊಟ್ಟಿಗೆ ಅವನ ಪರಿವಾರದಲ್ಲಿ 7 ಜನ ಬಂದಿದ್ದಾರೆ. ನಿಮಗೆ ಈ ರೀತಿಯಾದ ಮಂಡಲ ಪೂಜೆ ಸಿಗುವುದು ವಿರಳ. ಬೇರೆ ಕಡೆ ಆಗ್ತಾ ಇದ್ದರೆ ಆಶ್ಲೇಷ ಬಲಿ ವಿಧಾನ ನನಗೆ ಹೇಳಲಿಕ್ಕೆ ಏನು ಮುಜುಗರ ಇಲ್ಲ, ಈ ಪ್ರಕಾರ ಆಗುವುದಿಲ್ಲ. ಅಲ್ಲ, ಇದಕ್ಕೂ ದೊಡ್ಡ ಮಟ್ಟಿನಲ್ಲಿ ಮಾಡ್ಬೋದು, ಅದು ವಿಷಯ ಬೇರೆ. ಆಡಂಬರ ಮಾಡುವುದರಲ್ಲಿ ತಪ್ಪಿಲ್ಲ, ಎಷ್ಟು ಮಾಡ್ಬೋದು. ಅಂದರೆ ಊಟಕ್ಕೆ ಕೂತಾಗ ಒಂದೇ ಹಪ್ಪಳೇನು 4 ಹಪ್ಪಳ 4 ದಿಕ್ಕಿಗೂ ಹಾಕಿಡುವ, ಎಲೆ ಹಾರದಂತೆಯೂ ಆಗುತ್ತೆ, ಅದು ವಿಷಯ ಅಲ್ಲ. ಆದರೆ ಬೇಕಾದ ವಿಷಯ ಏನು ಕೇಳಿದರೆ, ಇಲ್ಲಿ ಶೇಷನ ಒಟ್ಟಿಗೆ ಇನ್ನು 7 ಜನರು ಪೂಜೆಗೆ ಬಂದಿದ್ದಾರೆ. ಹೆಸರಾದರೂ ಕೇಳಿ ನೆನಪಿಟ್ಟುಕೊಳ್ಳಿ. ಪಕ್ಕದಲ್ಲಿ ವಾಸುಕಿ ಇದ್ದಾನೆ, ಮತ್ತು ತಕ್ಷಕ ಬರ್ತಾನೆ, ಕರ್ಕೋಟಕ ಹಾಯ್ತಾನೆ, ಇತ್ತ ಪದ್ಮ ಮತ್ತು ಮಹಾಪದ್ಮರಿದ್ದಾರೆ, ಶಂಖಪಾಲ ಕುಲಿಕರಿದ್ದಾರೆ. ನಮಗೆ ಒಂದು ವಾರದ ಹೆಸರು ಹೇಳಲಿಕ್ಕೆ ಸುಲಭವಾಗಿ ಬರ್ತದೆ. ಆದಿತ್ಯವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಅಂತ. ಆದರೆ 7 ಜನರು ನಮಗೆ ಗೊತ್ತು. 2 ಗ್ರಹಗಳನ್ನು ರಾಹುಕೇತುಗಳನ್ನು ಸೇರಿಸ್ತೇವೆ. 9 ಗ್ರಹಗಳನ್ನು ನೆಟ್ಟಗೆ ಕೆಲವರಿಗೆ ಹೇಳಲಿಕ್ಕೆ ಬರ್ತದೆ, 7 ಕೂಡಿಸಿ 2 ಅಂತ. ಆದರೆ ಅಷ್ಟಕುಲ ನಾಗವನ್ನು ಹೇಳಿದರೆ ಹೆಚ್ಚಿನವರಿಗೆಲ್ಲ ಬರುವುದಿಲ್ಲ. 8 ಹಾವುಗಳು ಯಾರು? ನಾನು ಅದನ್ನು ಹುಡ್ಕೊಂಡು 20 ವರ್ಷ ಒದ್ದಾಡಿದ್ದೇನೆ. ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಇಷ್ಟೆಲ್ಲ ಕಡೆಯಲ್ಲೆಲ್ಲ ಆಶ್ಲೇಷ ಪೂಜೆ ಆಗ್ತಾ ಉಂಟಲ್ಲ, ಬಲಿ ಆಗ್ತಾ ಉಂಟಲ್ಲ, ನಿಮಗೆ ಯಾಕೆ ಸಿಗಲಿಲ್ಲ ಅಂತ. ಎಲ್ಲ ಕಡೆ ಹೋದರೂ ಲೆಕ್ಕ ಮಾಡಲಿಕ್ಕೆ ಹೋದರೆ ಆಚೆ ಈಚೆ ಲೆಕ್ಕ ಹೇಳಿಕೊಂಡು 4 ಸಿಗುವುದು, ಕೊನೆಗೆ ಆಗ್ತಾ ಇರಲಿಲ್ಲ. 8 ಹುಡುಕಲಿಕ್ಕೆ ನಾನು 20 ವರ್ಷ ಒದ್ದಾಡಿದ್ದೇನೆ. 50 ಕಡೆಯಲ್ಲಿ ನೋಡಿದ್ದೇನೆ ಮತ್ತೆ ಆ 8. ಅದು ಯಾವುದು 8 ಅಂದ್ರೆ ಹೀಗೆ ಹೇಳಿದ್ದೆ. ಶೇಷ ಪೂರ್ವ ದಿಕ್ಕಿನಲ್ಲಿ ಉಪಾಸನೆಗೆ ಯೋಗ್ಯನಿದ್ದಾನೆ, ಬಿಳಿಯ ಪದ್ಮಮಂಡಲದಲ್ಲಿ ಆರಾಧ್ಯನಾಗ್ತಾನೆ. ವಾಸುಕಿ ಅದರ ಪಕ್ಕದಲ್ಲಿದ್ದಾನೆ, ಆಗ್ನೇಯ ದಿಕ್ಕಿನಲ್ಲಿದ್ದಾನೆ, ಕೆಂಪು ಪದ್ಮಮಂಡಲದಲ್ಲಿ ಪೂಜೆಗೊಳ್ಳಿದ್ದಾನೆ. ಇತ್ತ ದಕ್ಷಿಣದಲ್ಲಿ ತಕ್ಷಕ ಬರ್ತಾನೆ, ಅವನು ಸ್ವಸ್ತಿಕ ಮಂಡಲದಲ್ಲಿ ಹಳದಿ ಬಣ್ಣದಲ್ಲಿ ಪೂಜೆಗೊಳ್ಳುತ್ತಾನೆ. ಕೆಳಬದಿಯಲ್ಲಿ ಮತ್ತೆ ನೈಋತ್ಯದಲ್ಲಿ ಕರ್ಕೋಟಕ ಇದ್ದಾನೆ, ಅವನು ಕಪ್ಪು ತ್ರಿಕೋಣದಲ್ಲಿ ಪೂಜೆಗೊಳ್ಳುತ್ತಾನೆ. ಹಾಗೆಯೇ ಪಶ್ಚಿಮದಲ್ಲಿ ನನ್ನ ದಿಕ್ಕಿನಲ್ಲಿ ಪದ್ಮ ನಾಗ ಎನ್ನುವವ ಕಪ್ಪು ಪದ್ಮಮಂಡಲದಲ್ಲಿ ಪೂಜೆಗೊಳ್ಳುತ್ತಾನೆ. ಅದರ ಪಕ್ಕದಲ್ಲಿ ಮತ್ತೆ ವಾಯುವ್ಯದಲ್ಲಿ ಮಹಾಪದ್ಮ ಇದ್ದಾನೆ, ಅವನನ್ನು ನಾವು ಪೀತ ತ್ರಿಶೂಲದಲ್ಲಿ ಹಳದಿ ಬಣ್ಣದ ತ್ರಿಶೂಲ ಮಂಡಲದಲ್ಲಿ ಪೂಜೆ ಮಾಡುತ್ತೇವೆ. ಮತ್ತು ಶಂಖಪಾಲನನ್ನು ಉತ್ತರ ದಿಕ್ಕಿನಲ್ಲಿ ರಕ್ತ ಛತ್ರದಲ್ಲಿ ಕೆಂಪು ಬಣ್ಣದ ಕೊಡೆಯ ಆಕಾರದ ಮಂಡಲದಲ್ಲಿ ಪೂಜೆ ಮಾಡ್ತೇವೆ. ಕೊನೆಗೆ ಈಶಾನ್ಯದಲ್ಲಿ 8ನೇ ನಾಗನಾಗಿ ಕುಲಿಕನನ್ನು ಶ್ವೇತ ಅರ್ಧ ಮಂಡಲದಲ್ಲಿ, ಅರ್ಧ ಚಂದ್ರಮಂಡಲದಲ್ಲಿ ಬಿಳಿಯಲ್ಲಿ ಪೂಜೆ ಮಾಡ್ತೇವೆ. ಹೀಗೆ 8 ನಾಗಗಳು 8 ದಿಕ್ಕಿನಲ್ಲಿ ನಿಂತು ಇವರೇ ಶಿವನ ಮೈಯಲ್ಲಿನ ಆಭರಣಗಳು. ಒಂದು ಪ್ರಶ್ನೆ ಅರ್ಥ ಆಗಿರಬೇಕು ನಿಮಗೀಗ. ಶಿವನ ಮೈಯಲ್ಲಿ ಎಷ್ಟೋ ನಾಗಗಳು ಕುಣಿತಾ ಇರ್ತಾವಲ್ಲ, ತಿರುಗ್ತಾ ಇರ್ತಾವಲ್ಲ, ಆ ಹಾವುಗಳು ಏನು ಅಂತ. ಗಣಪತಿಯ ಸೊಂಟದಲ್ಲಿ ಅಲ್ಲ, ಗಣಪತಿಯ ಸೊಂಟದಲ್ಲಿ ಅದು ಹಗ್ಗಕ್ಕೋಸ್ಕರ ಕಟ್ಟಿಕೊಂಡದ್ದವ ಹೊಟ್ಟೆಗೆ. ಶಿವ ಹಾಗಲ್ಲ, ಅವನಿಗೇನು ಹೊಟ್ಟೆಯೂ ಇಲ್ಲ, ಅವನು ತಿನ್ನುವುದು ಕಡಿಮೆ. ಹಾಗಾಗಿ ಶಿವ ಯಾಕೆ ಇಟ್ಟುಕೊಂಡ ಅಂದರೆ, ಶಿವ ಆಭರಣವಾಗಿ ಕುತ್ತಿಗೆಯಲ್ಲಿ, ತಲೆಯಲ್ಲಿ, ತೋಳಿನಲ್ಲಿ, ಸೊಂಟದಲ್ಲಿ, ಕಾಲಿನಲ್ಲಿ ಎಲ್ಲ ಸುತ್ತುಕೊಂಡಿದ್ದಾನೆ. ಅದರಂತೆ ಗರುಡನಲ್ಲಿ ಉಂಟು. ನೀವು ಏನ್ಷಿಯಂಟ್ ಆರ್ಟ್ ನೋಡಿದರೆ ಗರುಡನಲ್ಲಿ ನಾಗನ ಆಭರಣ ಕಾಣುತ್ತದೆ, ನಾಗ ಮುಕುಟ, ನಾಗಕರಂಡ ಎಲ್ಲ. ಈ 8 ನಾಗಗಳನ್ನು ಗರುಡನು ಹೊತ್ತಿದ್ದಾನೆ, ಶಿವನು ಹೊತ್ತಿದ್ದಾನೆ. ಮೊನ್ನೆ ತಾನೇ ನಾವು ಶಿವರಾತ್ರಿಯನ್ನು ಆಚರಿಸಿದ್ದೇವೆ. ಶಿವನ ಚಿತ್ರವನ್ನು ನೋಡ್ತೇವೆ, ಶಿವನನ್ನು ಪ್ರೀತಿಸ್ತೇವೆ, ಕೊನೆಗೆ ನಮ ಶಿವಾಯ ಅಂತ ತುಂಬ ಗಟ್ಟಲೆ ಮಂತ್ರ ಜಪ ಮಾಡ್ತೇವೆ. ಆದರೆ ಶಿವನು ನಾಗಾಭರಣ ಅನಿಸಿಕೊಳ್ಳುವವ. ಎಂಥ ನಾಗವನ್ನು ಇಷ್ಟು ಕಡೆ ಕಟ್ಟಿಕೊಂಡಿದ್ದಾನೆ, ಎಷ್ಟು ನಾಗ ಇದೆ ಎನ್ನುವ ಪರಿಚಯ, ಯಾವ ಕಲರ್ ಇದ್ದು ಬಣ್ಣದ್ದು ಎನ್ನುವುದು ಎಷ್ಟೋ ಜನ ಗೊತ್ತಿಲ್ಲ. ಪುರಾಣಗಳಲ್ಲಿ ವೇದವ್ಯಾಸರು ಶಿವನನ್ನು ಬಣ್ಣಿಸ್ತಾ, ಗರುಡನನ್ನು ಸಂಹಿತೆಗಳು ತೋರಿಸುತ್ತಾ ಇದೇ 8 ನಾಗಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಹಾಗಾಗಿ ಇವತ್ತು ಇಲ್ಲಿ ಮಠವನದಲ್ಲಿ ಸಾಮಗುರು ಅನೇಕ ಋತ್ವಿಜರ ವಿಶೇಷವಾದಂತಹ ಸಹಕಾರದೊಂದಿಗೆ ನಿನ್ನೆಯಿಂದ ಆರಂಭಿಸಿ ಸರ್ಪ ಸಂಸ್ಕಾರಗಳು, ಇನ್ನಿತರ ಸರ್ಪಹತ್ಯಾ ದೋಷದ ಶಾಂತಿಗಳು, ಅದರೊಟ್ಟು ಇವತ್ತು ಆಶ್ಲೇಷ ಬಲಿವಿಧಾನ ಪೂಜೆ. ಎಷ್ಟೋ ನಮ್ಮನ್ನು ವೈದಿಕರನ್ನು ಜನ ಪ್ರಶ್ನಿಸುವುದುಂಟು, ಇದು ಪುರೋಹಿತಶಾಹಿ ಆಗಿದೆ, ದುಡ್ಡು ಮಾಡುವ ದಂಧೆ ಅಂತ. ನಿಜವಾಗಿ ನೀವೆಲ್ಲ ಬಂದವರು ಒಪ್ಪಿಕೊಳ್ಳುತ್ತೀರಿ ಅಲ್ಲ ಅಂತ. ಯಾಕೆಂದರೆ ನೀವು ಧಾರ್ಮಿಕವಾದ ಶ್ರದ್ಧೆಯಿಂದಲೇ ಇಲ್ಲಿ ಬಂದಿದ್ದೀರಿ, ಪರೀಕ್ಷಾರ್ಥವಾಗಿ ಬಂದದ್ದಲ್ಲ, ಸಫಲರಾಗಿದ್ದೀರಿ ಇವತ್ತಲ್ಲಾದರೂ ನಿನ್ನೆ. ಆದರೆ ಹೊರಗಿನಿಂದ ಜನ ನಿಮ್ಮನ್ನು ಕೇಳಿದಾಗ ಉತ್ತರಿಸಲಿಕ್ಕೆ ನಿಮ್ಮಲ್ಲಿ ಹೆಚ್ಚು ಗೊತ್ತಿಲ್ಲ. ನಾನು ಹೇಳಿಕೊಡ್ತೇನೆ. ಏನು ವಿಷಯ ಕೇಳಿದರೆ, ವೈದಿಕ ಕಾಲದಲ್ಲಿಯೇ ಹಾವುಗಳ ಪೂಜೆ ಆಗಿತ್ತು. ಇದು ಜಾನಪದ ಅಲ್ಲ, ಯಾರೋ ಮಾಡಿಕೊಂಡದ್ದಲ್ಲ. ಅದಕ್ಕೆ ಮೊದಲೇ ನಾನು ವೇದಮಂತ್ರ ಹೇಳಿದೆ, ನಮೋ ಅಸ್ತು ಸರ್ಪೇಭ್ಯ ಏಕೇಚ ಪೃಥ್ವೀ ಮನೋ ಅಂತ. ಹಿಂದಿನವರು ಕಂಡ ದರ್ಶನ ಎಷ್ಟು ಜೋರಿತ್ತು ಕೇಳಿದರೆ, ಕಾಲಡಿಯಲ್ಲಿ ನಡೆದಾಡುವ ಹಾವನ್ನು ಮಾತ್ರ ಕಂಡದ್ದಲ್ಲ ಅವರು ಅಂತರಿಕ್ಷದಲ್ಲಿ ಇರುವ, ಎದುರಲ್ಲಿ ಇರುವ ಅತ್ಯಂತ ಸೂಕ್ಷ್ಮವಾದ ಬ್ಯಾಕ್ಟೀರಿಯಾಗಳನ್ನು, ಈಗ ತಾನೇ 3-4 ವರ್ಷದ ಕೆಳಗೆ ನಾವು ತೊಂದರೆ ಅನುಭವಿಸಿದ್ದೆವು.
ವಿಷಾಣುಗಳ ಕೊರೋನಾದ ಹೊತ್ತಿನಲ್ಲಿ. ಹಾಗಾಗಿ ಈ ಹಾವುಗಳು ನಮಗೆ ಕಾಣುವುದಿಲ್ಲ, ಅತ್ಯಂತ ಸೂಕ್ಷ್ಮ ಜೀವಿಗಳು, ತುಂಬ ಅಣುಗಳಿವೆ. ಹಾಗೆಯೇ ಮೇಲುಗಡೆ ಇದೆ, ಸೂರ್ಯನ ಕಿರಣಕ್ಕೂ ಸಾಯದವುಗಳಿವೆ, ನೀರಿನ ಆಳದಲ್ಲಿಯೂ ಉಸಿರುಗಟ್ಟದವುಗಳಿವೆ, ಮರದ ಪೊಟರೆಯಲ್ಲಿರ್ತವೆ, ನಮ್ಮ ಹೊಟ್ಟೆಯೊಳಗೂ ಬರ್ತವೆ. ಹೀಗಾಗಿ ಎಲ್ಲೆರಡೆಯಲ್ಲಿ ತುಂಬಿರತಕ್ಕಂತಹ ಪ್ರಾಣಿಗಳು ಅಂದರೆ ವಿಷ ಜಂತುಗಳಾಗಲಿ ಅಥವಾ ಅಮೃತ ಜಂತುಗಳಾಗಲಿ ಅಂದರೆ ಬ್ಯಾಕ್ಟೀರಿಯಾಗಳು, ಅಣುಜೀವಿಗಳು, ಹಾವುಗಳು. ಇದನ್ನೇ ಕುರಿತು ವೇದಗಾರರು ನಮೋ ಅಸ್ತು ಸರ್ಪೇಭ್ಯ, ಸರ್ಪ ಅಂದರೆ ಸರೀಸೃಪ ಅಂತ ಅರ್ಥ, ಸರ್ಪೆಂಟ್ ಅಂತ, ನಡೆದಾಡುವಗಳು, ಹರಿದಾಡುವವುಗಳು ಅಂತ, ಕಾಲಿಲ್ಲದೆ ತೆವಳಿಕೊಂಡು ಹೋಗುವವುಗಳು ಅಂತ ಅರ್ಥ. ಅವುಗಳನ್ನು ಗುರುತಿಸಿದ ಅಂದರೆ ಅನೇಕ ರೀತಿಯ ಹಾವುಗಳನ್ನು, ಆ ಶಕ್ತಿಗಳನ್ನು ಹಿಂದಿನವರು ಗುರುತಿಸಿದ್ದಾರೆ. ಅದರಲ್ಲೇ ಕೃಷ್ಣ ಹೇಳಿದ ನಾನು ಅಲ್ಲಿದ್ದೇನೆ ಅಂತ. ವಿಚಿತ್ರವಾದ ಪ್ರಾಣಿ ಅದು. ಕಾಲಿಲ್ಲದೆಯೇ, ಕಿವಿ ಇಲ್ಲದೆಯೇ ಎಲ್ಲವನ್ನು ಗ್ರಹಿಸಬಲ್ಲ, ನೀರಿನೊಳಗೆಯೂ ನೆಲದೊಳಗೆಯೂ ಇರಬಲ್ಲ, ಎಲ್ಲೆಂದರಲ್ಲಿ ಸಂಚಾರ ಮಾಡಬಲ್ಲ, ಊಟ ಇಲ್ಲದೆಯೇ ಬದುಕುವ, ಗಾಳಿಯನ್ನು ಮಾತ್ರ ನುಂಗಿ ಬದುಕುವ ವಿಚಿತ್ರವಾದ ಪ್ರಾಣಿ. ಈ ಶಕ್ತಿ ನಮಗಿಲ್ಲ. ಕಾಲಿದ್ದರೂ ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಕೆಲವೊಮ್ಮೆ, ಕಿವಿ ಇದ್ದರೂ ಸರಿ ಕೇಳುವುದಿಲ್ಲ ನಮಗೆ ಕೆಲವೊಮ್ಮೆ. ಆದರೆ ಅವುಗಳು ನೋಡಿ ಎಷ್ಟು ಚೆನ್ನಾಗಿರ್ತವೆ ಅಂತ, ಕಣ್ಣಿನಲ್ಲೇ ಎಲ್ಲವನ್ನು ನೋಡುವ. ಅದರಲ್ಲಿ ಒಂದು ಭಯಾನಕವಾದ ವಿಷ ಎನ್ನುವ ಸೊತ್ತನ್ನು ದೇವರು ಅದರೊಳಗಿಟ್ಟಿದ್ದಾನೆ. ಅಂತ ಅದ್ಭುತವಾದ ವಿಷ ವೈದ್ಯ ಎನ್ನುವುದೊಂದು ದೊಡ್ಡ ಸಂಗತಿ. ಗಾರುಡಿ ವಿದ್ಯೆ ಅಂತೆಲ್ಲ ಹೇಳಿಕೊಂಡು ಅದರ ಬಗ್ಗೆ ಒಂದು ದೊಡ್ಡ ಸಂಹಿತೆ ಇದೆ. ಇಂತಹ ವಿಚಿತ್ರವಾದಂತಹ ಶಕ್ತಿ ಅದು ಭಗವಂತನ ಸನ್ನಿಧಾನದಲ್ಲಿಂದ ಆಗಿದೆ ಅಂತ. ತತ್ರ ಸ್ಥಿತೋ ವಿಷ್ಣು ತತ್ತಶಕ್ತಿ ಪ್ರಬೋಧಯನ್ ಏಕೇವ ಮಹಾಶಕ್ತಿ ಕುರುತೆ ಸರ್ವಮಂಜಸ ಅಂತ. ಎಲ್ಲೆಡೆಯಲ್ಲಿ ಇದ್ದುಕೊಂಡು ಅವನು ಹೇಳ್ತಾನೆ, ಶಂಕರಶ್ಚಾಸ್ಮಿ ರುದ್ರಾಣಾಮ್ ಅಂತಾನೆ. ರುದ್ರದೇವರಲ್ಲಿ 11 ರುದ್ರರಲ್ಲಿ ಪ್ರಧಾನನಾದ ರುದ್ರನಲ್ಲಿ ನನ್ನ ಪರಿಪೂರ್ಣವಾದ ಸಾಮರ್ಥ್ಯ ವಿಶೇಷವಾದಿ ಅಭಿವ್ಯಕ್ತಗೊಂಡಿದೆ ಅಂತ. ಹೀಗೆ ಎಲ್ಲೆಡೆ ತುಂಬಿದ ಭಗವಂತ ನಮಗೆ ಸರ್ಪಶಕ್ತಿಯಲ್ಲಿ ಶೇಷನಾಗಿ ಕಂಡಿದ್ದಾನೆ. ಅವನ ಜೊತೆಯಲ್ಲಿ ಪರಿವಾರದವರಿದ್ದಾರೆ 7 ಜನ. ಅವರೆಲ್ಲ ಅನೇಕ ದೇವ ಕಾರ್ಯದಲ್ಲಿ ಬಂದವರು. ವಾಸುಕಿ ಸಮುದ್ರ ಮಥನದ ಅಮೃತ ಮಥನಕ್ಕೆ ಬಂದಿದ್ದಾನೆ. ತಕ್ಷಕ ಪರೀಕ್ಷಿತ ರಾಜನನ್ನು ಸಂಹರಿಸುವ ಮೂಲಕ ಭಾಗವತದ ಆವಿಷ್ಕಾರಕ್ಕೆ ಕಾರಣನಾಗಿದ್ದಾನೆ. ಕರ್ಕೋಟಕ ನಳದಮಯಂತಿಯರ ಕಥೆಯಲ್ಲಿ ಬರ್ತಾನೆ. ಪದ್ಮ ಮಹಾಪದ್ಮರು ಸೂರ್ಯನ ರಥದಲ್ಲಿ ನಿಲ್ತಾರೆ. ಹೀಗೆ ಅನೇಕ ದಿವ್ಯವಾದಂಥ ಚರಿತ್ರೆಯುಳ್ಳ ನಾಗರಿವರು. ಇವರ ಜೊತೆಯಲ್ಲಿ ಮತ್ತೆ 72 ಜನ ಮಹಾಭಾರತದಲ್ಲಿ ಹೇಳಲ್ಪಟ್ಟ ನಾಗರಿಗೆ ಇವತ್ತು ಬಲಿದಾನವನ್ನು ಮಾಡಿದ್ದಾರೆ. ಈ ಹೆಸರುಗಳು ಸಿಗ್ತಾ ಇಲ್ಲ. ಬೇರೆ ಕಡೆಯಲ್ಲಿ ಆಹುತಿ ಕೊಡುವಾಗ ಭೋಗಿನ್ಯೈ ಸ್ವಾಹ, ದಂಷ್ಟಿನ್ಯೈ ಸ್ವಾಹ ಎಲ್ಲ ಹೇಳ್ತಾರೆ. ತಲೆ ಇದ್ದವುಗಳಿಗೆ ಊಟ ಹಾಕ್ತೇನೆ, ಹಲ್ಲಿದ್ದವುಗಳಿಗೆ ಊಟ ಹಾಕ್ತೇನೆ. ಅದು ಎಲ್ಲಕ್ಕೂ ಅಲ್ಲಿಲ್ವಾ? ನಮ್ಮಲ್ಲಿ ಯಾರಾದರೂ ಕಳೆದೋಗಿದ್ದಾರೆ ಹೇಳಿ, ಹೇಗಿದ್ದಾರೆ ಕೇಳಿದರೆ ಅವರು ಸೀರೆ ಸುತ್ತಿದ್ದಾರೆ ಹೇಳಿದರೆ ಸೀರೆ ಎಲ್ಲರೂ ಸುತ್ತಕೊಂಡಿರ್ತಾರೆ, ಹುಡುಕುವುದು ಹೇಗೆ ಅವರನ್ನು? ಆದ್ದರಿಂದ ಜನರಲ್ ಫಿಗರ್ ಅಥವಾ ಜನರಲ್ ಫೀಚರ್ ಎನ್ನುವುದು ಮುಖ್ಯ ಅಲ್ಲ. ಇಲ್ಲಿ ಪ್ರತ್ಯೇಕ ನಾಮಗಳಿಂದ ಆ ನಾಗಗಳನ್ನು ಕರೆದಿದ್ದಾರೆ. ಹಾಗಾಗಿ ಸಪರಿವಾರರಾದ ಇವತ್ತು ಶೇಷನ ಆರಾಧನೆ ಮಂಡಲ ಮಾಧ್ಯಮದಲ್ಲಿ, ಹಾಗೆಯೇ ಅಗ್ನಿಯ ಮಾಧ್ಯಮದಲ್ಲಿ ಬಹಳ ಸುಂದರವಾದಂಥ ಒಂದು ಮಂತ್ರ ಶೇಷನದ್ದು. ವಿಷ್ಣು ತಲ್ಪ ಅಂತ, ದೇವರ ಹಾಸಿಗೆ ಅಂತ. ಯಾರಿಗೆ ಅವರದ್ದೇ ಆಗಿರತಕ್ಕ ಸೇವೆಯ ಬಗ್ಗೆ ಹೇಳಿದರೆ ತುಂಬ ಖುಷಿಯಾಗತ್ತೆ. ಹಾಗಾಗಿ ದೇವರ ಖಾಸಗಿ ವ್ಯಕ್ತಿ, ಅಂತರಂಗದ ವ್ಯಕ್ತಿ. ಹೆಚ್ಚು ಜನರಿಗೆಲ್ಲ ಬೆಡ್ರೂಮಿಗೆ ಪ್ರವೇಶ ಇಲ್ಲ ನೋಡಿ ಅಲ್ವಾ? ಯಾರ ಮನೆ ಎಲ್ಲ ತೋರಿಸಿದ್ರು ಅದು ಬೆಡ್ರೂಮ್ ಅಂತೇಳಿ ಆಚೆ ಓಡ್ತಾರೆ, ಕೊನೆಗೆಲ್ಲ ತೋರಿಸೋದಿಲ್ಲ ಅಲ್ಲಿ. ಆದರೆ ಭಗವಂತನ ಲಕ್ಷ್ಮೀನಾರಾಯಣನವರು ಒಟ್ಟಿರತಕ್ಕ ಅವರ ಪ್ರೈವೇಟ್ ರೂಮಿಗೆ ಪ್ರವೇಶ ಇರುವುದು ಒಬ್ಬ ವ್ಯಕ್ತಿ ಯಾರು ಕೇಳಿದರೆ ಅದು ಶೇಷ. ಹಾಸುಗೆಯವ ಹರಿದಾಡುವ ಈ ದೊಡ್ಡ ಹಾವು ಭಗವಂತನ ಹಾಸಿಗೆಯಾಗಿದೆ ಅಂದರೆ ಎಂತಹ ಅದ್ಭುತವಾದಂತಹ ದೇವರ ದಾಸ ಇದ್ದಾನೆ, ಸೇವೆ ಕೈಗೊಳ್ಳುತ್ತಾನೆ. ಅಂತಹ ಲಕ್ಷ್ಮೀನಾರಾಯಣರನ್ನು ನಮಗೆ ಸಂಪತ್ತು ಬೇಕು, ಆನಂತರ ಒಳ್ಳೆಯ ಅಧಿಕಾರ ಬೇಕು, ಆನಂದ ಬೇಕು. ಅಂತಹ ಲಕ್ಷ್ಮೀನಾರಾಯಣರ ಪೂಜೆ ಪಡಿಬೇಕಾದರೆ ರೆಕಮೆಂಡ್ ಮಾಡಲಿಕ್ಕೆ, ಇನ್ಫ್ಲುಯೆನ್ಸ್ ಮಾಡಲಿಕ್ಕೆ ಮಾಧ್ಯಮನಾಗಿ ನಮಗೆ ಶೇಷ ಇದ್ದಾನೆ. ಹಾಗಾಗಿ ಅಂತಹ ಶೇಷನನ್ನು ಹಾಗೆ ಹೊರಗೆ ಸಂಚಾರ ಮಾಡಲಿಕ್ಕೆ ಗರುಡ ಇದ್ದಾನೆ. ಹೀಗೆ ಶೇಷ ಮತ್ತು ಗರುಡ ಇವರಿಬ್ಬರು ಅತ್ಯಂತ ಹತ್ತಿರದಲ್ಲಿರುವವರು. ಮತ್ತೊಬ್ಬ ಇದ್ದಾನೆ ಬ್ರಹ್ಮ, ಅವನ ನಾಭಿಯ ಕಮಲದಲ್ಲಿ ಅರಳಿ ನಿಂತವ. ಮಗನನ್ನು ಹೊರಗೆ ಹಾಕಲಿಲ್ಲ, ಬೆಡ್ರೂಮಲ್ಲಿ ಮತ್ತೆ ಮಗ ಇದ್ದೇ ಇದ್ದಾನೆ. ಅದರಿಂದ ಪ್ರಾಣಶಕ್ತಿ ಉಂಟು, ಪ್ರಾಣತತ್ವ ಇದ್ದೇ ಇದೆ. ಅದು ಬಿಟ್ಟು ಇವರಿಬ್ಬರು ಸೇವೆಯಲ್ಲಿದ್ದಾರೆ ಅಂತ ಹೇಳುತ್ತಾ ಅಂತಹ ಶೇಷನ ಸೇವೆ ಇವತ್ತು ವಿಷ್ಣು ತಲ್ಪ ಎನ್ನುವ ನೆನೆಯಲ್ಲಿ ಅವನಿಗೆ ಆಹುತಿಯನ್ನು ಕೊಟ್ಟಿದ್ದೇವೆ. ಅಂಥವನ ವಿಶೇಷವಾದಂತಹ ಸೇವೆಯಿಂದ ನಮಗೆ ಬರುವ ಏನೊಂದು ಅನುಭವಗಳಿವೆ, ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತೇವೆ ಕೆಲವೊಮ್ಮೆ. ಅಂತಹ ವಿಷ ಸನ್ನಿವೇಶಗಳು ನಮಗೇನು ಬರ್ತವೆ, ಅಂತಹ ಸಂಕಷ್ಟಗಳಿಂದ, ವಿಷಮಯ ಸಂಕಷ್ಟಗಳಿಂದ ನಮ್ಮನ್ನು ಪಾರುಗೊಳಿಸಿ ಅಮೃತಪ್ರದವಾದ ಜೀವನ ನಮ್ಮದಾಗಲಿ ಎನ್ನುವ ನೆಲೆಯಲ್ಲಿ ಈ ವಿಶೇಷವಾದಂತಹ ಸಂದರ್ಭದಲ್ಲಿ ಮಂಗಳದ ಕಾಲದಲ್ಲಿ ದೇವರನ್ನು ಪ್ರಾರ್ಥಿಸ್ತೇವೆ. ಮತ್ತೆಲ್ಲರಿಗೂ ವಂದನೆಗಳೊಂದಿಗೆ ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕೀ ಪುತ್ರೋ, ಮಂಗಳಂ ಗರುಡಧ್ವಜ. ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷಿ ಶಿರೋರುಬಾಹವೇ
ಸಹಸ್ರನಾಮನೇ ಪುರುಷಾಯ ವೇದಸೇ ಸಹಸ್ರನಾಮನೇ ಪುರುಷಾಯ ವೇದೇ ಸಹಸ್ರಕೋಟಿ ಯುಗಧಾರಿಣೇ ನಮಃ. ಹರಿ ಓಂ.